ಟ್ರೈಲರ್ ರಿಲೀಸ್ ಆಗಿದೆ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇವ್ರ ಮಧ್ಯೆ ಸಾನ್ನಿಧ್ಯಕ್ಕೆ ರಾಘವಿ ಶೆಟ್ಟಿ ಕೂಡ ಹೊಂದಿದ್ದಾರೆ. ಟ್ರೈಲರ್ನಲ್ಲಿ ನಮ್ಮ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಜನಗಳ ತಲೆಗೆ ಹುಳ ಬಿಟ್ಟು ಯಶಸ್ವಿಯಾಗಿದ್ದಾರೆ. ಹುಟ್ಟು ಸಾವು ಇದರ ಮಧ್ಯೆ ಬದುಕು, ಈ ಬದುಕುಗೆ ಏನೆಲ್ಲ ಕಿರಿಕೋ ಆ, ನೋಡೋಣ ಈ ಫಿಲ್ಮ್ ಒಳಗಡೆ ಏನಿದೆ ಅಂತ. ಸೊ ಲಾಸ್ಟ್ ಇಯರ್ ಉಪೇಂದ್ರ ಅವರು ಯುಎ ಫಿಲಂ ಮೂಲಕ ಕಲ್ಕಿಯಾಗಿ ಬಂದಿದ್ರು. ಇವರು ಈಗ ಯಮಹ ನಮೋ ನಮಃ ತರ ಬಂದಿದ್ದಾರೆ. ಇದರ ಜೊತೆಗೆ ನಮ್ಮ ಡಾರ್ಲಿಂಗ್ ಶಿವಣ್ಣ ಅವರು ಏಜ್ ಎಂಟ್ರಿ ಕೊಟ್ಟಿದ್ದಾರೆ. ಇವರಿಬ್ಬರ ಮಧ್ಯೆ ರಾಜ್ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಏನಾಗುತ್ತೆ. ಅಪರೂಪಕ್ಕೆ ರಾಜ್ಬಿ ಶೆಟ್ಟಿ ಅವರ ಜೊತೆಗೆ ಒಬ್ಬ ನಾಯಕಿ ಕೂಡ ಕಾಣ್ತಾ ಇದ್ದಾರೆ. ದಿಸ್ ಇಸ್ ಎ ಗುಡ್ ಸೈನ್. ಈ ಈ ಕತೆ ಎರಡು ಟೈಮ್ ಝೋನ್ ಅಲ್ಲಿ ಅಥವಾ ಎರಡು ಪ್ಯಾರಲ್ ವರ್ಲ್ಡ್ ಅಲ್ಲಿ ನಡೆಯೋ ಕಥೆನಾ? ಯಾಕಂದ್ರೆ ನಾವು ನೋಡೋ ಟ್ರೈಲರ್ ಅಲ್ಲಿ ನೋಡೋ ಸೀನ್ ಅಲ್ಲಿ ನೋಡಿದ್ರೆ ಒಂದು ತುಂಬಾ ಹೆವಿ CGI ಆಕ್ಷನ್ ಸೀಕ್ವೆನ್ಸಸ್ ಇರುತ್ತೆ, ಇನ್ನೊಂದು ತುಂಬಾ ನಾರ್ಮಲ್ ಲೈಫ್ ತರ ಕಾಣುತ್ತೆ. ಸೊ ಎರಡು ಮಧ್ಯೆ ಏನಾಗುತ್ತೆ, ಈ ಕತೆ ಎಲ್ಲಿ ಸೇರುತ್ತೆ, ಎಲ್ಲಿ ಹೋಗುತ್ತೆ, ಪ್ರೇಕ್ಷಕರಲ್ಲಿ ಕರ್ಕೊಂಡು ಹೋಗುತ್ತೆ, ಅದನ್ನ ಖಂಡಿತ ನೋಡ್ಬೇಕು ಥಿಯೇಟರ್ ನಲ್ಲಿ. ಸೊ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣ ಅವರ ಚೆಲುವೆ ನೋಡ ಚೆನ್ನ ಹಾಡಿಗೆ ಶಿವಣ್ಣ ಅವರ ಲುಕ್ ಮಾತ್ರ ಸೈಕ್ ಆಗಿದೆ. ನೋಡೋಣ ನಮ್ಮ ಅರ್ಜುನ್ ಜನ್ಯ ಅವರು ಅವರ ಡೈರೆಕ್ಷನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಏನ್ ಕೊಡ್ತಾರೆ ಕನ್ನಡಿಗ ಪ್ರೇಕ್ಷಕರಿಗೆ, ಅಥವಾ ಈ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್.